ನಾನು ಕಾಂಗ್ರೆಸ್ ಪಕ್ಷ ಸದಸ್ಯತ್ವಕ್ಕೆ ಸಾಮಾನ್ಯ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಲು ಮೂಲ ಕಾರಣ ಏನಂದರೆ, ಪ್ರಪ್ರಥಮವಾಗಿ ನಮ್ಮ ಏನು ನೆಲಮಂಗಲ ತಾಲೂಕಿಗೆ ಮಾನ್ಯ ಶಾಸಕರು 68 ಕೆರೆಗೆ 58-60 ಕೆರೆಗೆ ಏನು ವೃಷಭಾವತಿ ನೀರು ತುಂಬಿಸೋದು ಏನು ಅವರು ಯೋಜನೆ ಅನುಷ್ಠಾನಗೊಂಡು ಮತ್ತು ಕಾಮಗಾರಿ ಚಾಲೂ ಮಾಡಿದ್ದಾರೆ. ಈ ಚಾಲೂ ಮಾಡಿರೋದ್ರಿಂದ ಏನಾಗಿದೆ ಅಂದರೆ, ನಮ್ಮ ಪೂರ್ವಜರ ಕಾಲದಿಂದ ಈ ಗಂಗಾಮುಡಿ ದೇವಸ್ಥಾನ ಅಂತ ಒಂದು ತುಂಬ ಫೇಮಸ್ಸು. ಇಡೀ ರಾಜ್ಯದಿಂದ ಭಕ್ತಾದಿಗಳು ನಮ್ಮ ಗ್ರಾಮಕ್ಕೆ ಬಂದು ಇಲ್ಲಿ ಪೂಜಾ ಪುರಸ್ಕಾರ ಮಾಡಿ, ಇಲ್ಲಿ ಗಂಗೆನ ದೇವತೆ ಥರ ಪೂಜೆ ಮಾಡಿ, ಅಲ್ಲಿ ಸ್ನಾನ ಮಾಡಿ, ಮತ್ತು ಯಾವಾಗಲೂ ಪ್ರತಿ ಮಂಗಳವಾರ ಶುಕ್ರವಾರ ಇಲ್ಲಿ ದೇವಸ್ಥಾನನ ಗಂಗೆನ ಪೂಜೆ ಮಾಡ್ತಾರೆ. ಈಗ ಪೂಜೆ ಮಾಡಬೇಕಾದ್ರೆ ನಮ್ಮ ತಾಯಿ ಮತ್ತು ನಮ್ಮ ಸಂಪ್ರದಾಯದ ಪ್ರಕಾರ ನಮ್ಮ ಅಜ್ಜಿ ತಾತ ಎಲ್ಲರೂ ಸಹ, ನಮ್ಮ ಕುಟುಂಬ ನಮ್ಗೆ ಗೊತ್ತಿರೋರೆಲ್ಲರೂ ಸಹ ಅಲ್ಲಿ ಸ್ನಾನ ಮಾಡಿ ಪ್ರತಿ ವರ್ಷವೂ ಹೋಗಿ ಗಂಗಮ್ಮನ ಪೂಜೆ ಮಾಡೋದು ಸಾಮಾನ್ಯವಾಗಿ ಬರೋ ಜಾಗ ಅದು. ಆಗಿರುವಾಗ ನಮ್ಮ ಜಾಗದಲ್ಲಿ ಏನಾಗೈತೆ ಅಂದರೆ, ಈಗ ವೃಷಭಾವತಿ ನೀರು ತಂದು ಅವರು ಬೆಂಗಳೂರು ಏಸ್ಕಿ ನೀರು ತಂದು ನಮ್ಮ ಗಂಗಮುಡಿ ದೇವಸ್ಥಾನದ ಕೆರೆಗೆ ಬಿಟ್ಟರೆ, ಅದರಲ್ಲಿ ನಾವು ಈಗ ಹೆಂಗೆ ನಾವು ಸ್ನಾನ ಮಾಡಿಸೋದಿಗೆ, ಗಂಗೆ ಪೂಜೆ ಮಾಡೋದಾಗೆ, ದೇವಸ್ಥಾನ ಅಂತ ನಾವು ಪೂಜೆ ಮಾಡೋ ಕೆರೆ, ಅದರಲ್ಲಿ ನಾವು ಹೇಗೆ ಸ್ನಾನ ಮಾಡೋದು, ಹೇಗೆ ನಾವು ಏನು ಅದನ್ನು ಪೂಜೆ ಮಾಡೋಕ್ಕೆ ಮನಸ್ಸಿಗೆ ಬರುತ್ತೆ? ಆ ವಿಚಾರ ತುಂಬ ನಮ್ಮ ತಂದೆ ತಾಯಿ ಏನು ಹೇಳಿದ್ರು ಅಂದರೆ, ನೀನು ಈ ಕಾಂಗ್ರೆಸ್ ಪಕ್ಷದಲ್ಲಿ ಇದೆಯಾ, ಈ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಈಗ ನೀನು ಓಡಾಡಿ ಶಾಸಕರನ್ನ ನೀನು ಬೆಂಬಲ ಮಾಡಿ ನೀನು ಏನು ಶಾಸಕರನ್ನ ಗೆಲ್ಲಿಸಿದ್ದೀರಾ, ನೀವು ಶಾಸಕರು ನಿಮ್ಮ ಮಾತು ಕೇಳಲ್ವಾ? ಈ ಗಂಗಾಮುಡಿ ದೇವಸ್ಥಾನಕ್ಕೂ ನೀವು ಬೆಂಗಳೂರು ಏಸ್ಕಿ ನೀರು ಬಿಡಬೇಕಾ ಅಂತೇಳಿ ಭಾಳ ನೊಂದ್ಕೊಂಡ್ರು. ನಮ್ಮ ತಂದೆ ತಾಯಿ ನೊಂದ್ಕೊಂಡಿದ್ದಕ್ಕೆ ನಂಗೆ ಭಾಳ ನೋವಾಯಿತು. ಹಾಗಾಗಿ ಈ ವಿಚಾರದಲ್ಲಿ ನಾನು ಯಾವುದೇ ಕಾರಣಕ್ಕೂ ಈ ವಿಚಾರದ ವಿರೋಧ ಮಾಡಲೇಬೇಕು ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು, ಬೇರೆ ಇನ್ನೇನು ನಮ್ಗೆ ಯಾವ ಅಧಿಕಾರದ ಉದ್ದೇಶ ಮತ್ತೊಂದು ಏನೂ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಹಂಗೆ ಅಧಿಕಾರದ ಏನಾದರೂ ಆಸೆ ಏನಾದರೂ ನನ್ನ ಮೇಲೆ ಇದ್ದಿದ್ರೆ, ಗಂಗಮ್ಮನಗುಡಿ ದೇವಸ್ಥಾನಕ್ಕೆ ನೀರು ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಕಾಂಗ್ರೆಸ್ ಬಿಟ್ರೆ ಸತ್ಯ. ಹೀಗಾಗಿ ನಂಗೆ ಬೇರೆ ಏನಾದರೂ ಅಧಿಕಾರದ ಆಸೆ ಏನಾದರೂ ಇದ್ದಿದ್ದರೆ, ನಾನು ಅಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ನಾನು ಅಧಿಕಾರ ಬಳಸ್ಕೊತಿದ್ದೆ. ನಾನು ಅಧಿಕಾರ ಬಳಸ್ಕೊಳೋ ಅವಶ್ಯಕತೆ ನನಗಿಲ್ಲ. ಯಾಕೆಂದರೆ ನನಗೆ ಬೇಕಾಗಿರೋದು, ನಾನು ಹುಟ್ಟು ಬೆಳೆದಿರೋ ಜಾಗದಲ್ಲಿ ನಾವು ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ಇರಬೇಕು ಅಂದರೆ, ನಮಗೆ ನೀರು ಕಲುಷಿತ ಆದರೆ ಅಲ್ಲಿ ನಾವು ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಎಲ್ಲೋ ಒಂದು ಕಡೆ MLA ಅವರು ಅರುಣ್ ಗೌಡ್ರು ಹೇಳಿದ ಕೆಲಸ ಮಾಡಿಲ್ಲ, ಅವರು ವೈಯಕ್ತಿಕ ಕೆಲಸ ಮಾಡಿಲ್ಲ ಅನ್ನೋದು ಒಂದು ಆರೋಪ ಇದೆ. ಇಲ್ಲ ಅರುಣ್ ಗೌಡ್ರು ಹೇಳಿದ ಕೆಲಸ ಮಾಡಲಿಲ್ಲ ಅಂತೇನಿಲ್ಲ. ಆ ಥರ ಎಲ್ಲ ನಮ್ಗೆ ಅವಶ್ಯಕತೆಯೂ ಇಲ್ಲ. ನನಗೆ ಆ ಥರ ಅವಶ್ಯಕತೆ ಮಾಡಿಕೊಂಡು ನನಗೆ ಇರೋಂಥದ್ದೇನಿಲ್ಲ. ನನಗೆ ನಮಗೂ ಎಲ್ಲ ದೇವ್ರು ಚೆನ್ನಾಗಿ ಮಾಡಿದ್ದಾನೆ, ಅನುಕೂಲವಾಗಿದ್ದೀವಿ. ನಮಗೇನು ಯಾವ ವಿಚಾರದಲ್ಲೂ, ಆಮೇಲೆ ರಾಜಕಾರಣದ ವಿಚಾರದಲ್ಲಂತೆ ನಾನು ಬರಲಿಲ್ಲ. ಈಗ ಇಲ್ಲಿಗೆ ಬಂದಿದ್ದು ಹೋರಾಟ ಮಾಡಲೇಬೇಕು ಈ ವಿಚಾರದಲ್ಲಿ, ವೃಷಭಾವತಿ ಕೊಳಚೆ ನೀರಿನ ವಿರುದ್ಧವಾಗಿ ನಾವು ಹೋರಾಟ ಮಾಡಲೇಬೇಕು ಅಂತೇಳಿ ನಾವು ಈಗ ಕಾಂಗ್ರೆಸ್ ಪಕ್ಷ ಬಿಟ್ಟು BJP ಪಕ್ಷ ಸೇರೋಕ್ಕೆ ಮೊದಲನೇ ತುಂಬ ದೊಡ್ಡ ಕಾರಣ ಇದೊಂದೇ ಆಗಿರೋದ್ರಿಂದ ನಾನು ಅದೊಂದು ಹೇಳ ಬಯಸ್ತೀನಿ. ನಾನು ಇಲ್ಲಿ ಬಿದ್ಲೂರು ಗಂಗಮುಡಿ ಕೆರೆ ಅಂದರೆ ನಾವು ಹುಟ್ಟು ಬೆಳೆದಿರೋ ಊರು, ನಾವು ಇಲ್ಲಿ ವಾಸಿಸುವಂಥ ಜಾಗ. ನಮಗೆ ಈ ದೇವಸ್ಥಾನದ ಈ ಕೆರೆ ಮಹತ್ವ ಏನು ಅಂತ ನಮಗೆ ಗೊತ್ತು. ಈ ಕೆರೆ ಮಹತ್ವ ಏನಂದರೆ, ಸಾವಿರಾರು ವರ್ಷದಿಂದ ಇಲ್ಲಿ ನಾವು ಗಂಗಮ್ಮನ ಪೂಜೆ ಮಾಡ್ಕೊಂಡು ಬಂದಿರೋದು. ಸರ್ವೇ ಸಾಮಾನ್ಯವಾಗಿ ಎಲ್ಲ ಭಕ್ತಾದಿಗಳು ರಾಜ್ಯದ ಮಟ್ಟದಿಂದ ಬರ್ತಾರೆ ಇಲ್ಲಿ. ಏನು ನಮ್ಮೂರು ನಮ್ಮ ಗ್ರಾಮದವರೆಲ್ಲ ಇವು. ಈಗ ಬರುವಾಗ ಪ್ರತಿ ಮಂಗಳವಾರ ಶುಕ್ರವಾರ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಈಗ ಪೂಜೆ ಮಾಡೋ ಜಾಗದಲ್ಲಿ ಪೂಜೆ ಮಾಡೋದ್ರಿಂದ ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ, ಇಲ್ಲಿ ಬಂದು ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಇಲ್ಲಿ ಪೂಜೆ ಮಾಡಿಕೊಂಡು ಹೋಗೋದು ರೂಢಿ. ಈಗಿದ್ದಾಗ ನಮಗೆ ಈಗ ಬೆಂಗಳೂರು ವೃಷಭಾವತಿ ಕೊಳಚೆ ನೀರು ತಂದು ಅಲ್ಲಿ ಸ್ಯಾನಿಟ್ರಿ ಮತ್ತು ಈ ಥರ ನೀರುಗಳನ್ನ ತಂದು ನಮಗೇನಾದರೂ ಈ ಕೆರೆಗೆ ಬಿಟ್ಟರೆ, ನಮ್ಮ ಭಕ್ತಾದಿಗಳು ಹೇಗೆ ನಮ್ಮ ಸಂಪ್ರದಾಯದಲ್ಲಿ ನಾವು ಯಾವುದೇ ವಿಚಾರದಲ್ಲೂ ಈಗ ನಮ್ಮ ಸಂಪ್ರದಾಯ ಬಿಟ್ಟು ನಾವು ಏನೂ ಮಾಡೋಕ್ಕಾಗಲ್ಲ. ಆಗಿದ್ದಾಗ ಅವರು ವೃಷಭಾವತಿ ಕೊಳಚೆ ನೀರು ತಂದು ನಮ್ಮ ಗಂಗಮುಡಿ ದೇವಸ್ಥಾನ ಕೆರೆಗೆ ಬಿಟ್ಟರೆ, ನಾವು ಹೇಗೆ ಇಲ್ಲಿ ಪೂಜೆ ಮಾಡೋದಾಗೆ ಭಕ್ತಾದಿಗಳು ನಾವು ಹೆಂಗೆ ಇಲ್ಲಿ ನಾವು ಬಂದೋಕ್ಕೆ ಮನಸ್ಸಿಗೆ ಬರುತ್ತೆ? ಈ ದೇವ್ರಿಗೆ ಇರೋದು ನಾವು ಅಭಿಮಾನ ಭಕ್ತಿ ಜಾಸ್ತಿ ಇದೆ. ಹಾಗಾಗಿ ಈ ದೇವಸ್ಥಾನದ ಕೆರೆಗೆ ಯಾವುದೇ ಕಾರಣಕ್ಕೂ ವೃಷಭಾವತಿ ಕೊಳಚೆ ನೀರು ಬಿಟ್ಟರೆ ನಮ್ಮ ಪ್ರಾಣ ಹೋದರೂ ಸಹ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ನೀರು ಬಿಡೋಕ್ಕೆ ನಾವು ಬಿಡಲ್ಲ. ಈ ವಿಚಾರದಲ್ಲಿ ಘಂಟಾಘೋಷವಾಗಿ ಹೇಳ್ತೀವಿ. ಇದರಲ್ಲಿ ಯಾವುದೇ ರಾಜಕೀಯ ವಿಚಾರದಲ್ಲಾಗಲಿ, ನನ್ನ ವೈಯಕ್ತಿಕ ಆಗಲಿ ಯಾವುದೇ ಉದ್ದೇಶ, ನನಗೆ ದುರುದ್ದೇಶ ಇಲ್ಲ. ನಮ್ಗೆ ಒಳ್ಳೆಯ ಉದ್ದೇಶ ಏನಂದರೆ, ನಾವು ಇಲ್ಲಿ ಗಂಗಮುಡಿ ದೇವಸ್ಥಾನಕ್ಕೆ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬಂದು ಇವರು ವೃಷಭಾವತಿ ನೀರು ನಮಗೆ ಬಿಡೋಕ್ಕೆ ನಾವು ಒಪ್ಪಿಗೆ ಇಲ್ಲ, ಯಾವುದೇ ಕಾರಣಕ್ಕೂ ಒಪ್ಪಲ್ಲ.